ಗುರು ರಾಘವೇಂದ್ರ ಸ್ವಾಮಿಗಳ ಅನುಗ್ರಹಕ್ಕೆ ನೀವೇಂದ್ರೂ ಪಾತ್ರರಾಗಬೇಕಾ? ಹಾಗಾದರೆ ಒಂದು ಸುವರ್ಣ ಅವಕಾಶ ಇದಾಗಿದೆ. ಒಂದು ಅದ್ಭುತವಾಗಿರುವಂತಹ ದಿನ ಸಮೀಪಿಸ್ತಾ ಇದೆ. ಅದು ಯಾವ ದಿನ ಎಂಬುದಾಗಿ ನೋಡೋಣ. ನಮಸ್ಕಾರ, ನಾನು ಅರುಣ್ ಕೃಷ್ಣ. ಇದೇ ಫಾಲ್ಗುಣ ಮಾಸದ ಶುಕ್ಲ ಪಕ್ಷದ ದ್ವಿತೀಯದಂದು ರಾಯರ ಪಟ್ಟಾಭಿಷೇಕ ಆದಂತಹ ದಿನ. ಇದೇ 19ನೇ ತಾರೀಕು ಗುರುವಾರದಂದು ಬರ್ತಾ ಇದೆ. ಅಂದು ರಾಯರ ಪಟ್ಟಾಭಿಷೇಕ ಆಯಿತು ಅಂತ ಹೇಳಲಾಗ್ತದೆ. ಮನುಷ್ಯನ ಬಾಳಲ್ಲಿ ಎರಡು ಪ್ರಮುಖ ಘಟ್ಟಗಳು. ಒಂದು ಹಣಕಾಸನ್ನು ಸಂಪಾದನೆ ಮಾಡುವಂಥದ್ದು, ಇನ್ನೊಂದು ಅಧಿಕಾರದ ಗದ್ದಿಗೆಯನ್ನು ಏರುವಂಥದ್ದು. ರಾಯರು ವೇದ ವಾಂಗ್ಮಯದ ಪ್ರಪಂಚಕ್ಕೆ ಅಧಿಕಾರವನ್ನು ಸ್ವೀಕಾರ ಮಾಡಿದಂತಹ ದಿನ ಇದಾಗಿದೆ. ವೆಂಕಟನಾಥನಾಗಿದ್ದಂತಹ ರಾಯರಿಗೆ ರಾಘವೇಂದ್ರ ತೀರ್ಥರು ಎಂಬುದಾಗಿ ಅವರ ಗುರುಗಳಾದಂತಹ ಸುಧೀಂದ್ರರು ನಾಮಕರಣ ಮಾಡಿದಂತಹ ದಿನ ಇದಾಗಿದೆ. ನೀವೊಂದು ಇಮೇಜಲ್ಲಿ ನೋಡಿರ್ತೀರ, ರಾಯರು ಜಾಲರಿನ ಇಟ್ಕೊಂಡಿರ್ತಾರೆ ತಲೆ ಮೇಲೆ, ಅದರ ಸುತ್ತ ಸಾಲಿಗ್ರಾಮಾದಿಗಳನ್ನು ಜೋಡಿಸಿರ್ತಾರೆ, ಮತ್ತು ಅಭಿಷೇಕ ಶಂಖದಿಂದ ಅಭಿಷೇಕ ಮಾಡ್ತಾ ಇರ್ತಾರೆ. ಅಂದರೆ ಭಗವಂತನನ್ನು ಹೊತ್ಕೊಳ್ಳುವಂತಹ ಜವಾಬ್ದಾರಿ ಇದಾಗಿರುತ್ತೆ. ಸಮಾಜವನ್ನು ಧರ್ಮದ ಹಾದಿಯಲ್ಲಿ ಕರ್ಕೊಂಡು ಹೋಗುವಂತಹ ಜವಾಬ್ದಾರಿ ಇದಾಗಿರುತ್ತೆ. ಅಂದು ವಿಶೇಷವಾಗಿ ಯಾರಾದರೂ ಸಾಧನೆ ಮಾಡಬೇಕು ಅಂದ್ಕೊಂಡಿದ್ರೆ ಏನು ಮಾಡ್ಬೋದು ಅಂತ ಹೇಳಿದ್ರೆ, ಓಂ ಶ್ರೀ ಗುರು ರಾಘವೇಂದ್ರಾಯ ನಮಃ ಎಂಬುದಾಗಿ ಎಷ್ಟು ಸಾಧ್ಯವಾಗುತ್ತೋ ಅಷ್ಟು ಹೇಳುವಂಥದ್ದು, 108 ಬಾರಿ ಪ್ರದಕ್ಷಿಣೆ ಹಾಕುವಂಥದ್ದು. ರಾಯರ ಗುರುಗಳಾದಂತಹ ವಿಜೀಂದ್ರರು, ಸುಧೀಂದ್ರರು, ಗುರು ರಾಘವೇಂದ್ರ ಸ್ವಾಮಿಗಳನ್ನು ನಿಯುತ್ತಾ ಈ ಒಂದು ದಿನ ಕಳೆಯುವಂಥದ್ದು. ರಾಯರ ಅನುಗ್ರಹವನ್ನು ಬೇಗ ಪಡಿತೀರಾ. ಕಮೆಂಟ್ ಸೆಕ್ಷನಲ್ಲಿ ಓಂ ಶ್ರೀ ಗುರು ರಾಘವೇಂದ್ರಾಯ ನಮಃ ಅಂತ ಹಾಕಿ ನಾನು ಡಿಜಿಟಲ್ ಬುಕ್ಕನ್ನು ನಿಮಗೆ ಕಳಿಸ್ಕೊಡ್ತೀನಿ. ಈ ದಿನ ಮಿಸ್ ಮಾಡಬೇಡಿ. ಈ ಸಾಧನೆ ಮಾಡ್ಕೊಳ್ಳೋಕ್ಕೆ ಅದ್ಭುತವಂಥ ದಿನ ಇದಾಗಿದೆ. ಎಲ್ರಿಗೂ ಒಳ್ಳೆಯದಾಗಲಿ. ನಮಸ್ಕಾರ.